ಈ ತಿಂಗಳ ಸರ್ಕಾರಿ ನೌಕರರ ಸಂಬಳ ಆಗುತ್ತಾ? ಬೊಕ್ಕಸದಲ್ಲಿ ವೇತನ ನೀಡುವಷ್ಟು ಹಣ ಇದೆಯಾ? ಪಿಂಚಣಿದಾರರ ಕಥೆಯಾದ್ರೂ ಏನಾಗುತ್ತೆ? ಸರ್ಕಾರಿ ನೌಕರರ ಸಂಬಳ ವಿಚಾರಕ್ಕೆ ಆರ್ಥಿಕ ಇಲಾಖೆಯ ಖಡಕ್ ಆದೇಶ. ಸಂಬಳ ಹೊರತುಪಡಿಸಿ ಖಜಾನೆಯಿಂದ ಬಿಡಿಗಾಸು ಕೂಡ ಬಿಡಿಸುವಂತಿಲ್ಲ. ಸರ್ಕಾರಿ ನೌಕರರ ಸಂಬಳ ವಿಚಾರಕ್ಕೆ ಆರ್ಥಿಕ ಇಲಾಖೆ ಖಡಕ್ ಆದೇಶವನ್ನ ಕೊಟ್ಟಿದೆ. ಸಂಬಳವನ್ನ ಹೊರತುಪಡಿಸಿ ಖಜಾನೆಯಿಂದ ₹1 ಕೂಡ ಬಿಡಿಸೋ ಹಾಗಿಲ್ಲ. ಇದು ಆರ್ಥಿಕ ಇಲಾಖೆ ಕೊಟ್ಟಿರುವಂತಹ ಖಡಕ್ ಆದೇಶ. ಎಷ್ಟು ಬೇಕೋ ಅಷ್ಟೇ ದುಡ್ಡನ್ನ ಡ್ರಾ ಮಾಡುವಂತೆ ಆದೇಶವನ್ನ ನೀಡಿದೆ. ಆರ್ಥಿಕ ಇಲಾಖೆ ಸರ್ಕಾರಿ ನೌಕರರ ಸಂಬಳಕ್ಕೆ ಸಂಬಂಧಪಟ್ಟ ಹಾಗೆ ಸಂಬಳ ವಿಚಾರಕ್ಕೆ ಆರ್ಥಿಕ ಇಲಾಖೆ ಕೊಟ್ಟಿರುವಂತಹ ಆದೇಶ. ನೌಕರರ ಸಂಬಳ ಪಿಂಚಣಿ ನೀಡೋದಕ್ಕೆ ಮಾತ್ರ ಸರ್ಕಾರ ಅನುಮತಿ ಕೊಡ್ತಾ ಇರೋದು. ಅಂದ್ರೆ ಸರ್ಕಾರ ಏಪ್ರಿಲ್ ತಿಂಗಳ ಸಂಬಳ ನೀಡೋದಕ್ಕೆ ಮಾತ್ರ ಅನುಮತಿ. ಸಂಬಳಕ್ಕಷ್ಟೇ ಕಾಸು, ಬೇರೆ ಯಾವುದೇ ಖರ್ಚು ಮಾಡೋ ಹಾಗಿಲ್ಲ ಸರ್ಕಾರದ ಬೊಕ್ಕಸದಿಂದ ಅಂತ. ಏಪ್ರಿಲ್ ತಿಂಗಳ ಒಂದು ಸಂಬಳ ಕೊಡೋದಕ್ಕೆ ಈಗ ಅವಕಾಶ ಇದೆ, ಅಂದ್ರೆ ಯಾವುದೇ ಸಮಸ್ಯೆ ಇಲ್ಲ ಸದ್ಯಕ್ಕೆ. ಇದನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ಖರ್ಚಿಗೆ ಹಣ ಕೊಡೋಕೆ ಸಾಧ್ಯ ಇಲ್ಲ. ಸರ್ಕಾರಿ ನೌಕರರ ಸಂಬಳ, ಪಿಂಚಣಿ, ಸಾಮಾಜಿಕ ಭದ್ರತೆ ಪಿಂಚಣಿ, ಆಹಾರ ಭದ್ರತೆಗೆ ಹಣ ನೀಡೋದಕ್ಕೆ ಮಾತ್ರ ಸರ್ಕಾರದ ಅನುಮತಿ. ಸರ್ಕಾರಿ ಕಚೇರಿಗಳ ನಿರ್ವಹಣೆ, ಕೊರೋನಾ ನಿಯಂತ್ರಣಕ್ಕೆ ಮಾತ್ರ ಬಳಕೆ. ಇದನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದಕ್ಕೂ ಕೂಡ ಬೊಕ್ಕಸದಲ್ಲಿರುವಂತಹ ಹಣವನ್ನ ಬಳಕೆ ಮಾಡಲಾಗೋದಿಲ್ಲ ಅಂತ ಹೇಳಲಾಗಿದೆ. ಇವುಗಳನ್ನು ಹೊರತುಪಡಿಸಿ ಯಾವುದೇ ಖರ್ಚಿಗೆ ಅವಕಾಶ ಇಲ್ಲ. ಸಂಬಳಕ್ಕಷ್ಟೇ ಕಾಸು, ಪಿಂಚಣಿ ಜೊತೆಗೆ ಆಹಾರ ಭದ್ರತೆ, ಇದೆಲ್ಲದಕ್ಕೆ ಮಾತ್ರ, ಬೇರೆ ಖರ್ಚಿಗೆ ಅವಕಾಶ ಇಲ್ಲ ಅಂತ ಸರ್ಕಾರದ ಖಡಕ್ ಎಚ್ಚರಿಕೆ ಇದೆ. ಇಲಾಖೆಗಳಿಗೆ ಎಚ್ಚರಿಕೆಯನ್ನು ನೀಡಿದಂಥ ಸರ್ಕಾರದ ಆರ್ಥಿಕ ಇಲಾಖೆ. ನೀವೇನಾದರೂ ಬೇರೆ ಬೇರೆ ಯೋಜನೆಗಳಿಗೆ ಅಥವಾ ಪ್ಲಾನ್ಗಳಿಗೆ ಏನಾದರೂ ಹಣವನ್ನು ವಿನಿಯೋಗ ಮಾಡುವಂಥದ್ದೇನಾದರೂ ಇದ್ದರೆ ಅದನ್ನು ದಯವಿಟ್ಟು ಕೈ ಬಿಡಿ. ಈಗೇನಿದ್ರೂ ಕೂಡ ಸಂಬಳ, ಪಿಂಚಣಿ, ಆಹಾರ ಭದ್ರತೆ ಜೊತೆಗೆ ಕೊರೋನಾ ಸಂಬಂಧಪಟ್ಟಂತೆ ಏನಾದರೂ ಹಣ ಬಿಡಿಸುವಂಥದ್ದಿದ್ರೆ ಅದಕ್ಕೆ ಮಾತ್ರ ಅವಕಾಶ. ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ಖರ್ಚಿಗೆ ಅವಕಾಶ ಇಲ್ಲ ಅಂತ ಸರ್ಕಾರದ ಖಡಕ್ ಎಚ್ಚರಿಕೆ ಬಂದಿದೆ. ಇಲಾಖೆಗಳಿಗೆ ಎಚ್ಚರಿಕೆ ನೀಡಿದಂಥ ಸರ್ಕಾರದ ಆರ್ಥಿಕ ಇಲಾಖೆ ಬೇರೆ ಹೊಸದಾಗಿ ಏನಾದರೂ ಪ್ಲಾನ್ ಮಾಡೋದು ಅಥವಾ ಹಣವನ್ನು ಬಿಡಿಸ್ಕೊಳ್ಳುವಂಥದ್ದು ಏನಾದರೂ ಆ ಥರ ಲೆಕ್ಕಾಚಾರ ಇದ್ದರೆ ಅದನ್ನು ಸದ್ಯಕ್ಕೆ ಆ ಒಂದು ಯೋಚನೆಯನ್ನು ಕೈಬಿಡಿ. ಯಾಕಂದರೆ ಈಗ ಸರ್ಕಾರಿ ನೌಕರರ ಸಂಬಳ, ಪಿಂಚಣಿ ಮುಂತಾದದಕ್ಕೆ ಮಾತ್ರ ಅಂತ. ಸಂಬಳ ಬಿಟ್ಟು ಸರ್ಕಾರದ ಬಳಿ ಖರ್ಚಿಗೆ ಬೇರೆ ಕಾಸಿಲ್ಲ. ರಾಜ್ಯ ಸರ್ಕಾರದ ಖಜಾನೆ ಕಂಪ್ಲೀಟ್ ಆಗಿ ಖಾಲಿ ಆಗಿದೆಯಾ? ಹಾಗಾದ್ರೆ ಇದು ಸಹಜವಾಗಿ ಮೂಡ್ತಿರುವಂತಹ ಪ್ರಶ್ನೆ. ಈಗ ರಾಜ್ಯ ಸರ್ಕಾರದ ಬೊಕ್ಕಸ ಏನಿದೆ, ಟ್ರೆಜರ್ ಏನಿದೆ, ಅದು ಖಾಲಿ ಆಗಿದೆಯಾ? ಹಣ ಖರ್ಚು ಮಾಡೋಕ್ಕೂ ಹಿಂದೆ ಮುಂದೆ ನೋಡ್ಬೇಕಾ? ಈಗ ಸಂಬಳ, ಪಿಂಚಣಿ, ಆಹಾರ ಭದ್ರತೆ, ಕೊರೋನಾ ಸಂಬಂಧಪಟ್ಟಂತದಕ್ಕೆ ಮಾತ್ರ ಹಣ ರಿಲೀಸ್ ಮಾಡೋದು. ಸಂಬಳ ಬಿಟ್ಟು ಸರ್ಕಾರದ ಬಳಿ ಖರ್ಚಿಗೆ ಬೇರೆ ಕಾಸಿಲ್ವಾ? ಹಾಗಾದ್ರೆ ಖಜಾನೆ ಅಷ್ಟರ ಮಟ್ಟಿಗೆ ಬೆರೆದಾಗ ಹೋಗಿದ್ಯಾ? ಇದೆಲ್ಲವೂ ಕೂಡ ಸಹಜವಾಗಿ ನೋಡ್ತಿರುವಂತಹ ಪ್ರಶ್ನೆ. ಪರಿಸ್ಥಿತಿ ಕೂಡ ಹಾಗೇ ಇದೆ. ಹಣ ಖರ್ಚು ಮಾಡೋದಕ್ಕೂ ಕೂಡ ಈಗ ಸರ್ಕಾರ ಬಹಳ ಯೋಚನೆ ಮಾಡಬೇಕಾಗಿದೆ. ಒಂದೊಂದು ರಿಲೀಸ್ ಮಾಡಬೇಕಾದ್ರೂ ಕೂಡ ಬಹಳ ಹಿಂದೂ ಮುಂದೆ ನೋಡಿ ಯೋಚನೆ ಮಾಡಬೇಕಾಗಿದೆ. ಸಂಬಳ ಬಿಟ್ಟು ಸರ್ಕಾರದ ಬಳಿ ಖರ್ಚಿಗೆ ಬೇರೆ ಕಾಸಿಲ್ಲ ಅನ್ನೋ ರೀತಿಯಾಗಿ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದು. ರಾಜ್ಯದ ಖಜಾನೆ ತುಂಬಿಸ್ತಿದ್ದಂತ ಮೂಲಗಳೇ ಕಂಪ್ಲೀಟ್ ಆಗಿ ಬಂದ್ ಆಗಿವೆ. ಆದಾಯದ ಮೂಲಗಳು ಈಗ ಒಂದು ರೀತಿಯಾಗಿ ಬತ್ತಿ ಹೋಗಿರೋದು. ಕಳೆದೊಂದು ತಿಂಗಳಿಂದ ಸಂಗ್ರಹ ಆಗಿಲ್ಲ. ಸಾವಿರಾರು ಕೋಟಿ ವಾಣಿಜ್ಯ ತೆರಿಗೆ. ಸರ್ಕಾರದ ಆದಾಯಕ್ಕೆ ವಾಣಿಜ್ಯ ತೆರಿಗೆಯೊಂದೇ ಶ್ರೀರಕ್ಷೆ ಆಗಿತ್ತು. ಆದ್ರೆ ಈಗ ವಾಣಿಜ್ಯ ತೆರಿಗೆ ಕೂಡ ಬರ್ತಾ ಇಲ್ಲ. ಒಂದು ರೀತಿಯಾಗಿ ಬಹಳ ದೊಡ್ಡ ಸಮುದ್ರ ಇದ್ದಾಗ ನದಿಗಳು ಬಂದು ಸೇರಿದ ಹಾಗೆ ಈ ಆದಾಯಗಳು ಬಂದು ಸೇರ್ತಾ ಇತ್ತು. ಆದ್ರೆ ಈಗ ಆ ನದಿಗಳೆಲ್ಲ ಬತ್ತು ಹೋಗಿವೆ. ಲಾಕ್ಡೌನ್ ಇಂದ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ. ಪ್ರತಿ ತಿಂಗಳು ಅಂದಾಜು 7,000 ಕೋಟಿ ವಾಣಿಜ್ಯ ತೆರಿಗೆ ಸಂಗ್ರಹ ಆಗ್ತಿತ್ತು. ಅಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗ್ತಾ ಇತ್ತು, ಕಮರ್ಷಿಯಲ್ ಟ್ಯಾಕ್ಸ್ಗಳು. ಆದ್ರೆ ಮಾರ್ಚ್ ಮಧ್ಯದಿಂದ ಏಪ್ರಿಲ್ ತಿಂಗಳಾಂತ್ಯದವರೆಗೂ ಕೂಡ ಯಾವುದೇ ಕಮರ್ಷಿಯಲ್ ಟ್ಯಾಕ್ಸ್ಗಳು ಬಂದಿಲ್ಲ. ಪೆಟ್ರೋಲ್, ಡೀಸೆಲ್ ಮೇಲಿನ ಸೆಸ್ ಬರ್ತಿದೆ. ಆದ್ರೆ ಅದು ಕೂಡ ಒಂದು ರೀತಿಯಾಗಿ ಬಕಾಸುರನ ಹೊಟ್ಟೆಗೆ ಮಜ್ಜಿಗೆ ಇದ್ದ ಹಾಗೆ ಅನ್ನೋ ರೀತಿಯಾಗಿ ಬರ್ತಾ ಇರೋದು. ವಾಣಿಜ್ಯ ಚಟುವಟಿಕೆ ಇಲ್ಲದೆ ಸಾವಿರಾರು ಕೋಟಿ ಆದಾಯ ಖೋತ ಆಗ್ತಾ ಇದೆ. ರಾಜ್ಯದ ಖಜಾನೆ ತುಂಬಿಸಿದಂತ ಎಲ್ಲಾ ಸೋರ್ಸ್ಗಳು ಕೂಡ ಈಗ ಕಂಪ್ಲೀಟ್ ಆಗಿ ಬಂದ್ ಆಗಿರೋದು. ಇನ್ನೊಂದ್ ಕಡೆ ಮದ್ಯ ಮಾರಾಟ ಬಂದ್ ಆಗಿರೋದು ಕೂಡ ಕುಡುಕರಿಗೂ ಶಾಕ್, ಸರ್ಕಾರಕ್ಕೂ ಶಾಕ್. ಕೇವಲ ಕುಡುಕರಿಗೆ ಮಾತ್ರ ಅಂತ ಅನ್ಕೊಳ್ಬೇಡಿ, ಸರ್ಕಾರಕ್ಕೂ ಈ ಟೆನ್ಷನ್ ಇದೆ. ಮದ್ಯ ಮಾರಾಟದಿಂದ ಬರ್ತಿದ್ದಂತ ಇನ್ಕಮ್ ಕೂಡ ಇಲ್ಲ. ತಿಂಗಳಿಗೆ ಅಂದಾಜು 2,000 ಕೋಟಿಗೂ ಅಧಿಕ ಆದಾಯ ಬರ್ತಾ ಇತ್ತು. ಆದ್ರೆ ಕಳೆದೊಂದು ತಿಂಗಳಿನಿಂದ ಒಂದೇ ಒಂದು ನಯಾ ಪೈಸೆ ಆದಾಯ ಸಂಗ್ರಹ ಆಗಿಲ್ಲ. ಕುಡುಕರ ಗಂಟಲು ಯಾವ ರೀತಿಯಾಗಿ ಒಣಗಿ ಹೋಗಿದೆ, ಅಲ್ಲಿಂದ ಬರ್ತಿರುವಂತ ಇನ್ಕಮ್ ಕೂಡ ಒಣಗಿ ಹೋಗಿದೆ. ಒಂದ್ ಕಡೆ ಮದ್ಯ ಮಾರಾಟ ಇಲ್ಲದೆ ತೆರಿಗೆ ಸಂಗ್ರಹ ಸಂಪೂರ್ಣವಾಗಿ ಬಂದ್ ಆಗಿದೆ. ಇದರಿಂದ ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗಿದೆ. ಒಂದೊಂದೇ ಮೂಲಗಳು, ಸೋರ್ಸ್ಗಳೇನಿದೆ
ಅದೆಲ್ಲವೂ ಕೂಡ ಈಗ ಬಂದ್ ಆಗಿರೋದು. ಮದ್ಯ ಮಾರಾಟ ಬಂದ್ ಮಾಡಿರೋದು ಕೇವಲ ಕುಡುಕರಿಗೆ ಮಾತ್ರ ನಷ್ಟ ಅಲ್ಲ, ಅದರಿಂದ ಈಗ ಸರ್ಕಾರಕ್ಕೂ ಕೂಡ ಬಹಳ ದೊಡ್ಡ ಮಟ್ಟದ ನಷ್ಟ ಆಗಿದೆ. ಕುಡುಕರೀಗ ಈಗ ಮನೇಲಿ ನೋಡಿದಾಗ ಅನ್ಕೋತಾ ಇರ್ಬೋದು, ನೋಡಿ ನಮ್ಮಿಂದ ಎಷ್ಟು ನಷ್ಟ ಆಗ್ತಿದೆ, ನಮಗೇನಾದರೂ ಈ ಓಪನ್ ಮಾಡದೆ ಕೊಟ್ಟಿರೋದ್ರಿಂದ, ಕೊಡದೇ ಇರೋದ್ರಿಂದ ಅಂತ ಹೇಳಿ. ಕೊಟ್ಟರೆ ಇದೆಲ್ಲ ಕ್ಲಿಯರ್ ಆಗುತ್ತೆ ಅನ್ನೋ ರೀತಿ ಅಂತ ಲೆಕ್ಕಾಚಾರಗಳು ಕೂಡ ಇರುತ್ತೆ. ಸೊ ಏಪ್ರಿಲ್ ತಿಂಗಳ ಸಂಬಳ ಓಕೆ, ಅದನ್ನು ಮ್ಯಾನೇಜ್ ಮಾಡ್ಬೋದು ಈಗ ಸದ್ಯಕ್ಕೆ. ಆದರೆ ಮೇ ತಿಂಗಳ ಕಥೆ ಏನು, ಜೂನ್ನಲ್ಲಿ ಸಿಗುವಂಥದ್ದು, ಅದರ ಕಥೆ ಏನು ಅನ್ನೋದು. ಹಾಗಾಗಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಈಗ ಓಪನ್ ಮಾಡಲೇಬೇಕಾದಂಥ ಪರಿಸ್ಥಿತಿ ಇದೆ, ಇದು ಈಗ ಸರ್ಕಾರದ ಮುಂದಿರುವಂಥ ಬಹಳ ಬಹಳ ದೊಡ್ಡ ಸವಾಲು. ನ್ಯೂಸ್ ಡೆಸ್ಕ್ನಿಂದ ನಮ್ಮ ಪ್ರತಿನಿಧಿ ಆನಂದ್ ಬುರ್ಲಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಆನಂದ್ ಬುರ್ಲಿ, ನಾವಾಗಲೇ ಮಾತನಾಡಿದ್ವಿ, ಒಟ್ಟಾರೆಯಾಗಿ ಇರುವಂಥ ಖರ್ಚು, ಅದು ಪಿಂಚಣಿ ಇರ್ಬೋದು, ಸಂಬಳ ಇರ್ಬೋದು ಸರ್ಕಾರಿ ನೌಕರರಿಗೆ, ಜೊತೆಗೆ ಬೇರೆ ಬೇರೆ ಈ ಕೊರೋನಾ ಸಂಬಂಧಪಟ್ಟಂಥ ಅವಶ್ಯಕತೆಗಳು ಬಹಳ ದೊಡ್ಡ ಮಟ್ಟದಲ್ಲಿದೆ ಈಗ ಹಣವನ್ನು ರಿಲೀಸ್ ಮಾಡೋದು. ಸೊ ಆದರೆ ಈಗ ಒಂದು ಕಡೆ ಆರ್ಥಿಕ ಇಲಾಖೆ ಖಡಕಾದಂಥ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು, ಅಂದರೆ ಬೇರೆ ಯಾವುದಕ್ಕೂ ಕೂಡ ಚಾನ್ಸೇ ಇಲ್ಲ ಅನ್ನೋ ರೀತಿಯಾಗಿ. ಮತ್ತು ಇನ್ನೊಂದು, ಈಗ ಆದಾಯದ ಮೂಲಗಳು ಬರಿದಾಗಿರುವಂಥದ್ದು, ಎಲ್ಲೆಲ್ಲಿ ಯಾವ ಆದಾಯದ ಮೂಲಗಳನ್ನು ಈಗ ಓಪನ್ ಮಾಡೋ ಚಾನ್ಸಸ್ ಇದೆ, ಜೊತೆಗೆ ಬೊಕ್ಕಸದಲ್ಲಿ ಈಗ ಸದ್ಯದ ಪರಿಸ್ಥಿತಿ ಏನಿದೆ ಆನಂದ್? ಅವಿನಾಶ್, ಆರ್ಥಿಕ ಇಲಾಖೆ ಹೊರಡಿಸಿರುವಂತಹ ಆದೇಶದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ, ಏಪ್ರಿಲ್ ತಿಂಗಳ ಸಂಬಳವನ್ನು ಹೊರತುಪಡಿಸಿ ಇನ್ಯಾವುದೇ ರೀತಿಯಲ್ಲೂ ಕೂಡ ಹಣಕಾಸಿನ ಖರ್ಚಿಗೆ ಹಣವನ್ನ ಡ್ರಾ ಮಾಡಬೇಡಿ ಅನ್ನುವಂಥ ಸ್ಪಷ್ಟವಾದಂತಹ ಆದೇಶವನ್ನ ಮಾಡಿದೆ. ಏಪ್ರಿಲ್ ತಿಂಗಳ ಸಂಬಳ ಏನಿದೆ, ಏಪ್ರಿಲ್ ತಿಂಗಳ ಪಿಂಚಣಿ ಏನಿದೆ, ಅದನ್ನ ಮಾತ್ರ ಕೊಡಿ, ಅದಕ್ಕೆ ಬೇಕಾದಂತ ಹಣವನ್ನ ಡ್ರಾ ಮಾಡಬಹುದು ನೀವು ಖಜಾನೆಯಿಂದ ಅಂತೇಳಿ. ಅದನ್ನ ಹೊರತುಪಡಿಸಿದ್ರೆ ಕಚೇರಿಗಳ ನಿರ್ವಹಣೆಗೆ ಬೇಕಾಗುವಂತ ಸಣ್ಣ ಪುಟ್ಟ ಖರ್ಚುಗಳಿದೆಯಲ್ಲ, ಅದನ್ನು ಕೂಡ ನೀವು ಡ್ರಾ ಮಾಡಿಕೊಳ್ಳಬಹುದು. ಅದನ್ನ ಹೊರತುಪಡಿಸಿ ವೆಹಿಕಲ್ಗಳ ಖರೀದಿ ಆಗಿರಬಹುದು ಅಥವಾ ಬೇರೆ ಬೇರೆ ರೀತಿಯಾದಂತ ಖರ್ಚು ವೆಚ್ಚಗಳಿರಬಹುದು, ಅದಕ್ಕೆ ಯಾವುದೇ ರೀತಿಯಾದಂತಹ ಹಣವನ್ನ ಡ್ರಾ ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಖಡಕ್ ಆದಂತಹ ಆದೇಶವನ್ನ ಈಗಾಗಲೇ ಆರ್ಥಿಕ ಇಲಾಖೆ ಎಲ್ಲಾ ಇಲಾಖೆಗಳಿಗೆ ಹೇಳಿದೆ. ಅದರ ಜೊತೆಗೆ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳಿಗೆ ಅಥವಾ ಯೂನಿವರ್ಸಿಟಿಗಳಾಗಿರ್ಬೋದು, ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳಿಗೆ ಸರ್ಕಾರ ಕೊಡ್ತಾ ಇದ್ದಂತಹ ಸರ್ಕಾರದ ಅನುದಾನಿತ ಇನ್ಸ್ಟಿಟ್ಯೂಷನ್ಗಳಿದ್ದು, ಅದಕ್ಕೂ ಕೂಡ ಏಪ್ರಿಲ್ ತಿಂಗಳ ಸಂಬಳ ಮಾತ್ರ ತೆಗೆದುಕೊಳ್ಳಿ, ಅದನ್ನ ಹೊರತುಪಡಿಸಿದ್ರೆ ಹೆಚ್ಚುವರಿಯಾಗಿ ಹಣ ಪಡೆಯೋದು ಬೇಡ ಅನ್ನುವಂತ ಸ್ಪಷ್ಟವಾದಂತ ಆದೇಶವನ್ನ ಆರ್ಥಿಕ ಇಲಾಖೆ ಹೊರಡಿಸಿದೆ. ಅದರ ಜೊತೆಗೇನೆ ಕೇವಲ ಸಂಬಳ, ಸಾಮಾಜಿಕ ಭದ್ರತೆ ಜೊತೆಗೆ ಪಿಂಚಣಿ, ಕೋವಿಡ್-19 ಅಂದ್ರೆ ಕೊರೋನಾ ವೈರಸ್ನ ನಿಯಂತ್ರಣಕ್ಕೆ ಬೇಕಾಗುವಂತ ಹಣಕಾಸನ್ನ ನೀವು ಖರ್ಚು ಮಾಡಬಹುದು ಅಂತ ಹೇಳಿದೆ. ಇನ್ನು ಅವಿನಾಶ್, ಸರ್ಕಾರಕ್ಕೆ ಬರ್ತಾ ಇದ್ದಂತ ಆದಾಯದ ಮೂಲವನ್ನ ನೋಡ್ತಾ ಹೋದ್ರೆ, ಸರ್ಕಾರಕ್ಕೆ ಸಂಗ್ರಹ ಆಗ್ತಾ ಇದ್ದಂತ ತೆರಿಗೆಯ ಅತಿ ಹೆಚ್ಚು ತೆರಿಗೆ ಬರ್ತಾ ಇರುವಂತಹ ಮೂಲಗಳನ್ನು ನೋಡ್ತಾ ಹೋದ್ರೆ ಅದು ವಾಣಿಜ್ಯ ತೆರಿಗೆ ಜೊತೆಗೆ ಅಬಕಾರಿ ತೆರಿಗೆ. ಅಬಕಾರಿ ತೆರಿಗೆ ಇದೆಯಲ್ಲ, ಅಬಕಾರಿ ತೆರಿಗೆ ಸದ್ಯದ ಮಟ್ಟಿಗೆ ಕಂಪ್ಲೀಟ್ ಆಗಿ ನಿಂತು ಹೋಗಿದೆ. ಒಂದೇ ರೂಪಾಯಿ ಕೂಡ ಅಬಕಾರಿಯಿಂದ ತೆರಿಗೆ ಬಂದಿಲ್ಲ. ಮದ್ಯ ಮಾರಾಟ ಸಂಪೂರ್ಣವಾಗಿ ನಿಂತು ಹೋಗಿರುವಂತಹ ಕಾರಣಕ್ಕಾಗಿ ಸರ್ಕಾರಕ್ಕೆ ಹತ್ತಿರ 2,000 ಕೋಟಿಗೂ ಅಧಿಕ ಹಣ ನಷ್ಟ ಆಗಿದೆ, ಅಂದ್ರೆ ತೆರಿಗೆ ನಷ್ಟ ಆಗಿದೆ ಎನ್ನುವಂತ ವಿಚಾರ ಇದೆ. ಹೀಗಾಗಿ ಅಬಕಾರಿ ಇಲಾಖೆಯಿಂದ ಒಂದೇ ರೂಪಾಯಿ ತೆರಿಗೆ ಸಂಗ್ರಹ ಆಗ್ತಾ ಇಲ್ಲ. ಇನ್ನು ಅತಿ ಹೆಚ್ಚು ತೆರಿಗೆ ಸಂಗ್ರಹ ಆಗ್ತಾ ಇದ್ದದ್ದು ವಾಣಿಜ್ಯ ತೆರಿಗೆಯಿಂದ. ವಾಣಿಜ್ಯ ತೆರಿಗೆಯಿಂದಲೂ ಕೂಡ ಕಳೆದ 40 ದಿನಗಳಿಂದ ಒಂದೇ ರೂಪಾಯಿ ತೆರಿಗೆ ಸಂಗ್ರಹ ಆಗಿಲ್ಲ. ಪ್ರತಿ ತಿಂಗಳಿಗೆ ಅಂದ್ರೆ ಸರ್ಕಾರಕ್ಕೆ ಪ್ರತಿ ತಿಂಗಳಿಗೆ 7ರಿಂದ 7.5 ಸಾವಿರ ಕೋಟಿಯಷ್ಟು ತೆರಿಗೆ ಸಂಗ್ರಹ ಆಗ್ತಾ ಇದ್ದದ್ದು ವಾಣಿಜ್ಯ ತೆರಿಗೆ ಇಲಾಖೆಯಿಂದ. ಆದರೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಒಂದೇ ರೂಪಾಯಿ ಕೂಡ ಆದಾಯ ತೆರಿಗೆ ಬಂದಿಲ್ಲ. ಈ ಕಾರಣಕ್ಕಾಗಿ ಇವೆರಡನ್ನ ಹೊರತುಪಡಿಸಿದ್ರೆ ಮತ್ತೊಂದು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಇದೆ, ಅಲ್ಲಿಂದ ಪ್ರತಿ ತಿಂಗಳು 1ರಿಂದ 1.5 ಸಾವಿರ ಕೋಟಿಯಷ್ಟು ಆದಾಯ ಬರ್ತಾ ಇತ್ತು, ಅದು ಕೂಡ ಸಂಪೂರ್ಣವಾಗಿ ನಿಂತು ಹೋಗಿದೆ. ಈ 3 ಇಲಾಖೆಗಳಿಂದ ಬರ್ತಾ ಇದ್ದಂತಹ ಏನು ತೆರಿಗೆ ಇತ್ತು ಅದು ಸಂಪೂರ್ಣವಾಗಿ ನಿಂತು ಹೋಗಿರುವಂತ ಕಾರಣಕ್ಕಾಗಿ ಸರ್ಕಾರ ಇಂಥದ್ದೊಂದು ಖಡಕ್ ಆದಂತ ಆದೇಶವನ್ನ ಮಾಡಿದೆ. ಸಂಬಳ ಪಿಂಚಣಿಯನ್ನ ಹೊರತುಪಡಿಸಿದ್ರೆ, ಕೊರೋನಾ ನಿಯಂತ್ರಣಕ್ಕೆ ಹೊರತುಪಡಿಸಿದ್ರೆ ಇನ್ಯಾವುದೇ ಖರ್ಚಿಗೂ ಕೂಡ ಹಣವನ್ನ ಬಳಸಿಕೊಳ್ಳಬಾರದು ಅಂತ ಹೇಳಿ ಅವಿನಾಶ್. ಆನಂದ್, ಈಗ ಲೆಟಸ್ ಅಸ್ಯೂಮ್ ಏನಂತಂದ್ರೆ, ಈಗ ಮೇ 3 ನಂತರ ಕೆಲವೊಂದಷ್ಟು ರಿಲೀಫ್ಗಳನ್ನು ಕೊಟ್ಟರು, ಕಮರ್ಷಿಯಲ್ ಸಂಬಂಧಪಟ್ಟಿದ್ದು ಓಪನ್ ಆಯಿತು, ವೆಹಿಕಲ್ ಶೋರೂಮ್ಗಳೇನಾದ್ರೂ ಓಪನ್ ಆಯಿತು ಅಂತ ಇಟ್ಕೊಳ್ಳೋಣ. ಆದರೆ ಜನರಲ್ಲಿ ನಿಜಕ್ಕೂ ಈಗ ಬಂದು ಖರ್ಚು ಮಾಡುವಷ್ಟು ಹಣ ಜನರಲ್ಲಿದೆಯಾ? ಆ ಪರಿಸ್ಥಿತಿಯಲ್ಲಿ ಜನರಿದಾರ? ಹಾಗಾಗಿ ಈ ಒಂದು ಪ್ಲಾನ್ ಕೂಡ ಈಗ ಸದ್ಯಕ್ಕೆ ಒಂದಷ್ಟು ದಿನ ಇದು ಯಶಸ್ವಿ ಆಗೋದು ಕಷ್ಟ ಅಂತ. ಒಂದು ವೇಳೆ ಶೋರೂಮ್ಗಳೆಲ್ಲ ಓಪನ್ ಆದರೂ ಕೂಡ ಖರೀದಿ ಮಾಡುವಂಥ ಮೆಂಟಾಲಿಟಿ ಜನರಲ್ಲಿದೆಯಾ ಈ ಕಮರ್ಷಿಯಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ? ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತ ಜನರು ಕೂಡ ಅಸಾಧ್ಯ ಇದೆ ಅದು ಪ್ರಾಕ್ಟಿಕಲಿ ಅಂತ. ಈಗ ಅವಿನಾಶ್, ಸದ್ಯಕ್ಕೆ ಸರ್ಕಾರ ಏನೋ ಮೇ 3 ನಂತರದಲ್ಲಿ ಲಾಕ್ಡೌನ್ ಸಡಿಲಿಕೆ ಆಗಬಹುದು, ಅದರ ಜೊತೆಗೆ ಆರ್ಥಿಕ ಚಟುವಟಿಕೆಯು ಕೂಡ ಮುಂದುವರಿಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಟುಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೇ 3 ನಂತರದಲ್ಲಿ ಕೇಂದ್ರ ಸರ್ಕಾರದ ಈ ನಿರ್ಧಾರ ಏನಾಗಿರುತ್ತೆ ಅನ್ನೋದ್ರ ಮೇಲೆ ನಿರ್ಧಾರ ತೆಗೆದುಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸರ್ಕಾರ ಸುಮ್ಮನಾಗಿರೋದು. ಆದರೆ ತತ್ಕ್ಷಣಕ್ಕೆ ಮೇ 3 ನಂತರದಲ್ಲಿ ಲಾಕ್ಡೌನ್ ಓಪನ್ ಆಗಿ
ಎಲ್ಲ ಆರ್ಥಿಕ ಚಟುವಟಿಕೆಗಳು ವ್ಯಾಪಾರ ವಹಿವಾಟು ಶುರುವಾದರೂ ಕೂಡ ಜನರಲ್ಲಿ ಖರೀದಿಸೋದಕ್ಕೆ ಬೇಕಾಗುವಷ್ಟು ಹಣ ಸದ್ಯಕ್ಕಂತೂ ಇಲ್ವೇ ಇಲ್ಲ. ಲಾಕ್ಡೌನ್ನಿಂದಾಗಿ ಸಂಪೂರ್ಣವಾಗಿ ವ್ಯಾಪಾರ ವಹಿವಾಟು ಕ್ಲೋಸ್ ಆಗಿರುವಂಥ ಕಾರಣಕ್ಕಾಗಿ ಓಪನ್ ಆದ ತಕ್ಷಣಕ್ಕೇನೆ ಆದಾಯ ಬರುತ್ತೆ, ಓಪನ್ ಆದ ತಕ್ಷಣಕ್ಕೆ ಅಂಗಡಿ ಮುಗ್ಗಟ್ಟುಗಳು ಓಪನ್ ಆದ ತಕ್ಷಣಕ್ಕೆ ವಹಿವಾಟು ಆರಂಭ ಆದ ತಕ್ಷಣಕ್ಕೆ ತೆರಿಗೆ ಸಂಗ್ರಹ ಆಗುತ್ತೆ. ಇದ್ಯಾವುದು ಕೂಡ ಸಾಧ್ಯ ಆಗೋದಿಲ್ಲ. ಅದರಲ್ಲೂ ಬಹುಮುಖ್ಯವಾಗಿ ವಾಣಿಜ್ಯ ತೆರಿಗೆ. ಯಾಕೆ ಅಂತ ಹೇಳಿದ್ರೆ ವಾಣಿಜ್ಯ ತೆರಿಗೆ ಇಲಾಖೆಗೆ ಸಂಬಂಧಪಟ್ಟ ಹಾಗಿನ ಆದಾಯ ತೆರಿಗೆ ಏನಿದೆಯಲ್ಲ ಆ ತೆರಿಗೆ ಸಂಗ್ರಹ ಆಗೋದು 1 ತಿಂಗಳ ನಂತರದಲ್ಲಿ. ಅಂದ್ರೆ ವಾಣಿಜ್ಯ ತೆರಿಗೆಯನ್ನ ಕಟ್ಟುವಂಥದ್ದು ಅದು ಎಲ್ಲವೂ ಕೂಡ ಕಮರ್ಷಿಯಲ್ ಟ್ಯಾಕ್ಸ್ ಅನ್ನ ಪೇ ಮಾಡುವಂಥದ್ದು. ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಆದಂತ ಒಟ್ಟು ವ್ಯಾಪಾರ ವಹಿವಾಟಿಗೆ GST ಯನ್ನ ಕಟ್ಟಿದ್ರು ಕೂಡ ಅದು ಮುಂದಿನ ತಿಂಗಳು ಅಂದ್ರೆ ಮೇನಲ್ಲಿ ವ್ಯಾಪಾರ ವಹಿವಾಟು ಶುರುವಾದ್ರೂ ಅದರಿಂದ ಬರುವಂತಹ ತೆರಿಗೆ ಸರ್ಕಾರಕ್ಕೆ ಬರೋದು ಜೂನ್ ತಿಂಗಳಲ್ಲಿ. ಈ ಕಾರಣಕ್ಕಾಗಿಯೇ ಸದ್ಯಕ್ಕೆ ಲಾಕ್ಡೌನ್ ಓಪನ್ ಆಗಿ ಕಮರ್ಷಿಯಲ್ ಆಕ್ಟಿವಿಟಿ ಶುರುವಾದ್ರೂ ಕೂಡ ಸರ್ಕಾರಕ್ಕೆ ತತ್ಕ್ಷಣಕ್ಕೆ ಹಣಕಾಸು ಅಥವಾ ಹಣ ಬರುತ್ತೆ ಅನ್ನುವಂಥ ನಿರೀಕ್ಷೆ ಇದೆಯಲ್ಲ ಅದು ಎಲ್ಲೋ ಒಂದು ಕಡೆಗೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಅವಿನಾಶ್, ಧನ್ಯವಾದ ಆನಂದ್. ಇದು ಸದ್ಯಕ್ಕೆ ಈ ಸಂಬಳಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಇದ್ದೀವಿ ಹೇಗೆ ಮ್ಯಾನೇಜ್ ಮಾಡೋದು ಅಂತ, ಜೊತೆಗೆ ಈ ಟ್ಯಾಕ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ. ಇನ್ನು ದೇಶ ರಾಜ್ಯಗಳಲ್ಲಿ ಮದ್ಯ ಮಾರಾಟಕ್ಕೆ ಬ್ರೇಕ್ ಹಿನ್ನೆಲೆ ಇಡೀ ದೇಶ ಮತ್ತು ರಾಜ್ಯಗಳಲ್ಲಿ ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕಿರೋದ್ರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಮದ್ಯ ಸಂಘರ್ಷ ಆರಂಭ ಆಗಿದೆ. ಮದ್ಯ ಮಾರಾಟ ಅನುಮತಿಗೆ ರಾಜ್ಯ ಸರ್ಕಾರಗಳು ಪಟ್ಟಿಡಿತಾ ಇರೋದು ಮದ್ಯ ಮಾರಾಟಕ್ಕೆ ಅವಕಾಶ ಕೊಡಬೇಕು ಅಂತ. ಬಹಳ ದೊಡ್ಡ ಮಟ್ಟದಲ್ಲಿ ಟ್ಯಾಕ್ಸ್ ಮತ್ತು ಇನ್ಕಮ್ ಕಲೆಕ್ಟ್ ಆಗುವಂತ ಒಂದು ಕ್ಷೇತ್ರ ಅದು. ಹಾಗಾಗಿ ಮದ್ಯ ಮಾರಾಟಕ್ಕೆ ಬ್ರೇಕ್ನಿಂದ 700 ಕೋಟಿ ರೂಪಾಯಿ ನಷ್ಟ ಆಗಿದೆ. ದೇಶದಾದ್ಯಂತ ಪ್ರತಿನಿತ್ಯ ಬರೋಬ್ಬರಿ 700 ಕೋಟಿಯಷ್ಟು ನಷ್ಟ, ಅಷ್ಟು ಟರ್ನ್ ಓವರ್ ಆಗ್ತಾ ಇತ್ತು, ಅಷ್ಟು ಟ್ರಾನ್ಸಾಕ್ಷನ್ ಆಗ್ತಾ ಇತ್ತು. 700 ಕೋಟಿಯಷ್ಟು ಪ್ರತಿದಿನಕ್ಕೆ. ದೇಶದಾದ್ಯಂತ 41 ದಿನಗಳ ಲಾಕ್ಡೌನ್ ನಿಂದ ಅಂದಾಜು 28,000 ಕೋಟಿ ನಷ್ಟ ಆಗಿದೆ. ಇದು ರಾಜ್ಯದಲ್ಲಿ ಮದ್ಯ ಮಾರಾಟ ಇಲ್ಲದೆ ನಿತ್ಯ 50 ಕೋಟಿ ನಷ್ಟ. ಪ್ರತಿದಿನ ರಾಜ್ಯದಲ್ಲಿ 50 ಕೋಟಿ ನಷ್ಟ ಆಗ್ತಿದೆ. ರಾಜ್ಯದಲ್ಲಿ 41 ದಿನಗಳಿಂದ ಸುಮಾರು 2,050 ಕೋಟಿ ನಷ್ಟ ಆಗಿದೆ. ಮದ್ಯ ಮಾರಾಟದ ನಿಷೇಧ ಅಂದ್ರೆ ನಿತ್ಯ ಇರೋದ್ರಿಂದ ರಾಜ್ಯ ಸರ್ಕಾರಗಳ ಪ್ರಮುಖ ಆದಾಯ ಮೂಲವೇ ಮದ್ಯ. ನಾವೆಷ್ಟೇ ಈ ಕುಡುಕರ ವಿಚಾರವಾಗಿ ತಮಾಷೆಗೆ ಹೇಳ್ಬೋದು, ಏನೇ ಹೇಳ್ಬೋದು, ಬಟ್ ಏನೇ ಇರಲಿ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಮಟ್ಟದ ಇನ್ಕಮ್ ನ ಸೋರ್ಸ್ ಅದು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸೊ ಕನಿಷ್ಠ ಮದ್ಯ ಮಾರಾಟಕ್ಕಾದ್ರೂ ಅವಕಾಶ ಮಾಡಿಕೊಡಿ ಅಂತ ರಾಜ್ಯ ಸರ್ಕಾರಗಳು ಮನವಿ ಮಾಡ್ಕೊಳ್ತಿವೆ. ಇದು ಮದ್ಯ ಸೇವನೆಯಿಂದ ಜನರ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಅನ್ನೋದು ಬಹಳ ಪ್ರಮುಖವಾದಂತ ಒಂದು ಅಪೋಸಿಷನ್ ಅದಕ್ಕೆ. ಸೊ ಹೀಗಾಗಿ ಮದ್ಯ ಮಾರಾಟಕ್ಕೆ ಅವಕಾಶ ಕೊಡದಂತೆ ಸಲಹೆ. ಏನಾದರೂ ಮದ್ಯ ಮಾರಾಟ ಕೊಡೋಕೆ ಶುರು ಮಾಡಿದ್ರೆ, ಕುಡಿಯೋಕೆ ಶುರು ಮಾಡಿದ್ರೆ ದೇಹದಲ್ಲಿರುವಂತ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಅಂತ ಆರೋಗ್ಯ ತಜ್ಞರಿಂದ ಈಗ ಪ್ರಧಾನಿ ಮೋದಿ ಅವರಿಗೆ ಸಲಹೆ ಬಂದಿದೆ. ನೀವೇನಾದ್ರೂ ಈಗ ಈ ಲಿಕ್ಕರ್ ಮಾರಾಟ ಆರಂಭ ಮಾಡಿದ್ರೆ ಅದನ್ನ ಸೇವಿಸಿದ ನಂತರ ಈ ರೋಗ ವಿರುದ್ಧ ಹೋರಾಟ ಮಾಡುವಂತ ಶಕ್ತಿ ಕೂಡ ಕಡಿಮೆ ಆಗುತ್ತೆ ಅನ್ನೋದು ಒಂದು. ಅದೇ ರೀತಿಯಾಗಿ ಈಗ ಕುಡಿದೇನೆ ಲಾಕ್ಡೌನ್ ಉಲ್ಲಂಘನೆ ಮಾಡೋದು, ರಸ್ತೆಗಳಿಂದ ಮಾಡ್ತಾ ಇರ್ತಾರೆ. ಇನ್ನೇನಾದ್ರೂ ಕುಡಿಯೋಕೆ ಕೊಟ್ರೆ ಆಗ ಈ ನಿಯಮಗಳನ್ನ ಪಾಲಿಸ್ತಾರ ಅನ್ನೋದು ಎರಡನೇ ಪ್ರಶ್ನೆ. ಮೂರನೇದಾಗಿ ಈ ಮದ್ಯಪಾನ ಸಿಕ್ಕಿದ ಕೂಡಲೇ ಸೇರೋಣ ಫ್ರೆಂಡ್ಸ್ ಎಲ್ಲ ಅಂತ ಗುಂಪು ಸೇರೋದು ಜಾಸ್ತಿ. ಏನಾದರೂ ಗುಂಪು ಪಾರ್ಟಿ ಮಾಡ್ಕೊಂಡ್ರೆ ಆಗ ಸಾಮಾಜಿಕ ಅಂತರಕ್ಕೆ ಏನಾದರೂ ಗೋಲಿ ಹೊಡಿತಾರಾ ಅನ್ನೋ ಪ್ರಶ್ನೆಗಳು ಕೂಡ ಇದೆ. ಇದು ಸಹಜವಾಗಿ ಒಂದಷ್ಟು ಪ್ರಶ್ನೆಗಳು ಇರುವಂಥದ್ದು. ಆದರೆ ಏನು ಮಾಡುತ್ತೆ ಅನ್ನೋದು ಕಾದು ನೋಡಬೇಕಾಗಿರುವಂಥದ್ದು. ಇದೀಗ ನ್ಯೂಸ್ ಡೆಸ್ಕ್ನಿಂದ ಚಂದ್ರಮೋಹನ್ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಚಂದ್ರಮೋಹನ್, ಇದೀಗ ಮದ್ಯ ಮಾರಾಟ ಏನಿದೆ ಅದು ಬಹಳ ದೊಡ್ಡ ಬಿಗ್ ಸೋರ್ಸ್ ಆಫ್ ಇನ್ಕಮ್ ಸರ್ಕಾರಕ್ಕೆ. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಇರುವಂತಹ ಸಂಘರ್ಷ ಏನು, ಯಾವ ವಿಚಾರದಲ್ಲಿ ತಿಕ್ಕಾಟ ಆಗ್ತಿದೆ? ಏನಾದರೂ ಮೇ 3ರ ನಂತರ ಒಂದು ಕೇಂದ್ರ ಸರ್ಕಾರ ಒಂದು ಮಟ್ಟಿಗೆ ಈ ವಿಚಾರದಲ್ಲಿ ರಿಲೀಫ್ ಕೊಡ್ಬೋದಾ, ಹೇಗೆ ಚಂದ್ರಮೋಹನ್? ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಮದ್ಯ ಮಾರಾಟಕ್ಕೆ ಅನುಮತಿ ನೀಡಬೇಕಾ ಬೇಡವಾ ಅನ್ನೋದೇ ಸಂಘರ್ಷಕ್ಕೂ ಕೂಡ ಕಾರಣ ಆಗಿದೆ. ಈಗ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಮೇ 3ರವರೆಗೆ ದೇಶಾದ್ಯಂತ ಮದ್ಯ ಮಾರಾಟಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ತಿಳಿಸಿದೆ ಮತ್ತು ಎಲ್ಲ ಗೈಡ್ಲೈನ್ಸ್ಗಳಲ್ಲೂ ಕೂಡ ಮದ್ಯ ಮಾರಾಟಕ್ಕೆ ಅವಕಾಶ ಇಲ್ಲ ಅಂತಲೇ ತಿಳಿಸ್ತಾ ಇದೆ. ಆದರೆ ರಾಜ್ಯ ಸರ್ಕಾರಗಳು ಮದ್ಯ ಮಾರಾಟಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಪಟ್ಟಣ ಹಿಡಿತವೆ. ಯಾಕೆಂದರೆ ಈಗ ರಾಜ್ಯ ಸರ್ಕಾರಗಳಿಗೆ ಬೇರೆ ಆದಾಯದ ಮೂಲಗಳಿಂದ ಕೂಡ ಯಾವುದೇ ಆದಾಯ ಬರ್ತಾ ಇಲ್ಲ, ಆದಾಯ ಸಂಗ್ರಹವೇ ನಿಂತು ಹೋಗಿದೆ. ಅಟ್ಲೀಸ್ಟ್ ಮದ್ಯ ಮಾರಾಟಕ್ಕಾದರೂ ಅವಕಾಶವನ್ನು ಕೊಟ್ಟರೆ ಸ್ವಲ್ಪ ಮಟ್ಟಿಗಿನ ಆದಾಯವನ್ನು ಸಂಗ್ರಹಿಸಬಹುದು, ರಾಜ್ಯ ಸರ್ಕಾರಗಳನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ, ಸರ್ಕಾರಿ ನೌಕರಿಗೆ ಸಂಬಳ ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲದೇ ಆದರೆ ನಾವು ಸರ್ಕಾರವನ್ನು ನಡೆಸುವಂಥದ್ದೇ ಕಷ್ಟ ಆಗುತ್ತೆ ಅಂತೇಳಿ ಬಹಳಷ್ಟು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಮದ್ಯ ಮಾರಾಟಕ್ಕೆ ಅವಕಾಶ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಪಂಜಾಬ್ ಮುಖ್ಯಮಂತ್ರಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವರು ನೇರವಾಗಿ ಮದ್ಯ ಮಾರಾಟಕ್ಕೆ ಅವಕಾಶ ಕೊಡಿ ಅಂತ ಕೇಳಿದರೆ, ಆದರೆ ಕೇಂದ್ರ ಸರ್ಕಾರ ಅವಕಾಶ ಕೊಡ್ತಾ ಇಲ್ಲ. ಈಗ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಮದ್ಯ ಮಾರಾಟದಿಂದ ಪ್ರತಿನಿತ್ಯ ದೇಶಾದ್ಯಂತ 700 ಕೋಟಿ ರೂಪಾಯಿ ಆದಾಯ ಸಂಗ್ರಹ ಆಗ್ತಾ ಇತ್ತು. ಈ ಆದಾಯ ಸಂಗ್ರಹ ಈಗ ನಿಂತು ಹೋಗಿದೆ. ಇದೇ ರೀತಿ 40 ದಿನಗಳ ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕಿರೋದ್ರಿಂದಾಗಿ ಬರೋಬ್ಬರಿ
28,000 ಕೋಟಿ ರೂಪಾಯಿ ಆದಾಯ ಸಂಗ್ರಹ ಆಗೋದು ನಿಂತೋಗಿದೆ. ಇನ್ನು ನಮ್ಮ ಕರ್ನಾಟಕದ ವಿಷಯಕ್ಕೆ ಬರೋದಾದ್ರೆ ಕರ್ನಾಟಕದಲ್ಲಿ ಮದ್ಯ ಮಾರಾಟದಿಂದ ನಿತ್ಯ 50 ಕೋಟಿ ರೂಪಾಯಿ ಆದಾಯ ಸಂಗ್ರಹ ಆಗ್ತಾ ಇತ್ತು. ಇದೇ ಈಗ 40 ದಿನಗಳ ಕಾಲ ಮದ್ಯ ಮಾರಾಟ ನಿಂತೋಗಿರೋದ್ರಿಂದಾಗಿ ರಾಜ್ಯ ಸರ್ಕಾರಕ್ಕೆ ಬರೋಬ್ಬರಿ 2,000 ಕೋಟಿ ರೂಪಾಯಿ ಆದಾಯ ಸಂಗ್ರಹ ನಿಂತೋಗಿದೆ. 41 ದಿನದ ಲೆಕ್ಕ ತೆಗೆದುಕೊಂಡ್ರೆ 2,050 ಕೋಟಿ ರೂಪಾಯಿ ಆದಾಯ ಸಂಗ್ರಹ ನಿಂತೋಗಿದೆ. ಹೀಗಾಗಿ ಈಗ ಕರ್ನಾಟಕದಲ್ಲೂ ಕೂಡ ಮದ್ಯ ಮಾರಾಟಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ಸರ್ಕಾರ ಕೊಡ್ತಾ ಇಲ್ಲ ಮತ್ತು ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಯಾಕೆ ಮದ್ಯ ಮಾರಾಟಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂದ್ರೆ ಅದಕ್ಕೂ ಕೂಡ ಒಂದು ಕಾರಣ ಇದೆ. ಏನಂದ್ರೆ ಆರೋಗ್ಯ ತಜ್ಞರು ಮದ್ಯ ಮಾರಾಟಕ್ಕೆ ಅವಕಾಶವನ್ನು ಕೊಟ್ಟರೆ ಜನ ಮದ್ಯವನ್ನು ಹೆಚ್ಚಾಗಿ ಸೇವನೆ ಮಾಡ್ತಾರೆ. ಮದ್ಯ ಸೇವನೆ ಮಾಡೋದ್ರಿಂದ ಅವರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ, ಕೊರೋನಾ ವಿರುದ್ಧ ಹೋರಾಡ್ತಕ್ಕಂಥ ಶಕ್ತಿ ಕಡಿಮೆ ಆಗುತ್ತೆ. ಈಗ ಕೊರೋನಾ ಬಿಕ್ಕಟ್ಟು ಇರುವಂತಹ ಸಂದರ್ಭದಲ್ಲಿ ಮದ್ಯ ಮಾರಾಟಕ್ಕೆ ಅವಕಾಶ ಕೊಡುವಂಥದ್ದು ಸರಿಯಲ್ಲ. ಹೀಗಾಗಿ ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕಬೇಕು ಅಂತೇಳಿ ಆರೋಗ್ಯ ತಜ್ಞರು ಪ್ರಧಾನಿ ಮೋದಿ ಅವರಿಗೆ ಕೇಂದ್ರ ಸರ್ಕಾರಕ್ಕೆ ಸಲಹೆಯನ್ನು ಕೊಟ್ಟಿದ್ರು. ಈ ಆರೋಗ್ಯ ತಜ್ಞರ ಸಲಹೆಯಿಂದಾಗಿನೇ ಈಗ ದೇಶಾದ್ಯಂತ ಮದ್ಯ ಮಾರಾಟಕ್ಕೆ ಬ್ರೇಕ್ ಬಿದ್ದಿದೆ. ಅವಿನಾಶ್, ಧನ್ಯವಾದ ಚಂದ್ರಮೋಹನ್.